ಸ್ನೇಹಿತರೆ ನಮಸ್ಕಾರ. ಈ ಒಂದು ಕತೆ ಕೇಳಿ. ಒಂದೂರಲ್ಲಿ ಒಬ್ಬರು ಅಪ್ಪ ಮತ್ತು ಮಗಳಿರ್ತಾರೆ. ಅಂಗಡಿಯನ್ನು ನಡೆಸ್ತಾ ಇರ್ತಾರೆ. ಅಪ್ಪ ಅಂಗಡಿಯಲ್ಲಿ ಭಾಳಷ್ಟು ಸಾಲಗಳನ್ನು ಮಾಡ್ಕೊಂಡಿರ್ತಾರೆ. ಹಾಗೆ ಒಬ್ಬ ಸಾಹುಕಾರನ ಹತ್ರ ತುಂಬ ಸಾಲ ಮಾಡಿರ್ತಾರೆ. ಅವರಿಗೆ ಬಡ್ಡಿನೂ ಕೊಟ್ಟಿರಲ್ಲ, ಅಸಲು ಕೊಟ್ಟಿರಲ್ಲ. ಹಾಗಾಗಿ ಆ ಸಾಹುಕಾರ ಒಂದು ಸರಿ ಅಪ್ಪ ಮತ್ತು ಮಗಳನ್ನು ಮನೆಗೆ ಕರೆಸ್ತಾರೆ. ಮನೆಗೆ ಕರೆಸಿ ಹೇಳ್ತಾರೆ, ನನಗೆ ಈಗಿಂದೀಗಲೇ ಸಾಲ ಮತ್ತು ಬಡ್ಡಿ ಎಲ್ಲವನ್ನು ಈಗಿಂದೀಗಲೇ ನೀವು ಚುಕ್ತಾ ಮಾಡಬೇಕು, ಕ್ಲಿಯರ್ ಮಾಡಿಬಿಡಿ ಅಂತ ಹೇಳಿ. ಈಗಿಂದೀಗಲೇ ಅಂದರೆ ಹೇಗೆ ಮಾಡೋದು ಅಂತ ಹೇಳಿ ಅಪ್ಪ ಮಗಳು ಸಮಯವನ್ನು ಕೇಳ್ತಾರೆ. ಆದರೆ ಆ ಸಾಹುಕಾರ ಯಾವುದೇ ಸಮಯವನ್ನು ಕೊಡಲ್ಲ. ಮಗಳು ನೋಡೋಕ್ಕೆ ತುಂಬ ಸುಂದರವಾಗಿರ್ತಾಳೆ. ಹಾಗಾಗಿ ಆ ಸಾಹುಕಾರನಿಗೆ ಇವ್ರ ಮಗಳನ್ನು ಮದುವೆ ಮಾಡ್ಕೋಬೇಕು ಅನ್ನೋದು ಒಂದು ಆಸೆ ಇರುತ್ತೆ. ಕಡೆಗೆ ಅವರು ಕೈ ಕಾಲು ಹಿಡಿದು ಕೂಡ ಕೇಳ್ತಾರೆ, ನಮಗೆ ನೀವು ಸಮಯವನ್ನು ಕೊಡಿ, ನಾವು ತೀರಿಸ್ತೀವಿ ಅಂತ ಹೇಳಿ. ಸಾಹುಕಾರ ಒಪ್ಪೋದೇ ಇಲ್ಲ. ಕಡೆಗೆ ಒಂದು ಷರತ್ತನ್ನು ಹಾಕ್ತಾನೆ, ಒಂದು ಮಡಿಕೆಯಲ್ಲಿ 2 ಕಲ್ಲನ್ನು ಹಾಕೋಣ, ಕರಿ ಕಲ್ಲು ಮತ್ತು ಬಿಳಿ ಕಲ್ಲನ್ನು ಹಾಕೋಣ. ಕರಿ ಕಲ್ಲನ್ನು ತೊಗೊಂಡ್ರೆ ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿಕೊಡಿ, ಸಾಲವನ್ನು ತೀರಿಸೋ ಅವಶ್ಯಕತೆ ಇಲ್ಲ. ಬಿಳಿ ಕಲ್ಲನ್ನು ತೊಗೊಂಡ್ರೆ ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿಕೊಡೋ ಅವಶ್ಯಕತೆಯೂ ಇಲ್ಲ, ಸಾಲನೂ ತೀರಿಸೋ ಅವಶ್ಯಕತೆ ಇಲ್ಲ. ಈ ಒಂದು ಷರತ್ತಿಗೆ ನೀವು ಒಪ್ಪಬೇಕು, ಇಲ್ಲ ನನಗೆ ಸಾಲ ತೀರಿಸ್ಬೇಕು ಅಂತ. ಸರಿ, ಬೇರೆ ವಿಧಿ ಇಲ್ಲ, ಆಯಿತು ಅಂತ ಹೇಳಿ ಅವರ ಮನೆ ಮುಂದೆ ಇರತಕ್ಕಂಥ ಉದ್ಯಾನವನಕ್ಕೆ ಹೋಗ್ತಾರೆ. ಈಗ ಸಾಹುಕಾರ ಏನು ಮಾಡ್ತಾನೆ, ಒಂದು ಮಡಿಕೆಯಲ್ಲಿ 2 ಕಲ್ಲುಗಳನ್ನು ತಗೊಳ್ಳೋವಂಥ ಸಂದರ್ಭದಲ್ಲಿ 2 ಕಲ್ಲುಗಳು ಕರಿ ಕಲ್ಲುಗಳನ್ನೇ ತಗೋತಾನೆ. ಯಾಕಂದರೆ ಈ ಹುಡುಗಿಯನ್ನು ಮದುವೆ ಆಗಬೇಕು ಅಂತ ಅವನಿಗೆ ಆಸೆ ಇರುತ್ತೆ. ಈ ಹುಡುಗಿ ಅದನ್ನು ನೋಡಿಬಿಡ್ತಾಳೆ. ನೋಡಿದಂಥ ಸಂದರ್ಭದಲ್ಲಿ ಆ 2 ಕರಿ ಕಲ್ಲು ಇರೋದಕ್ಕೆ ಆ ಹುಡುಗಿ ಏನು ಮಾಡ್ತಾಳೆ, ಒಂದು ಕಲ್ಲನ್ನು ಮಡಿಕೆಯಿಂದ ತೆಗಿಬೇಕಾದ್ರೆ ಯಾರು ನೋಡದೇ ಇರೋ ರೀತಿಯಲ್ಲಿ ಆ ಕಲ್ಲನ್ನು ತಗೊಂಡು ಕೆಳಗಡೆ ಬೀಳಿಸ್ಬಿಡ್ತಾಳೆ. ಈಗ ಯಾವ ಕಲ್ಲು ತೊಗೊಂಡಿರೋದು ಅಂತ ಗೊತ್ತೇ ಆಗಲಿಲ್ವಲ್ಲ ಸಾಹುಕಾರ್ರೆ, ಏನು ಮಾಡೋದು? ಯಾವ ಕಲ್ಲು ಒಳಗಡೆ ಇದೆಯೋ ಅದರ ವಿರುದ್ಧವಾದ ಬಣ್ಣದ ಕಲ್ಲನ್ನು ನಾನು ತೊಗೊಂಡಿರ್ತೀನಿ ಅಂತ ಹೇಳಿ ಒಳಗಡೆ ಇರತಕ್ಕಂಥ ಕಲ್ಲನ್ನು ನೋಡಿದಾಗ ಕರಿ ಕಲ್ಲಿರುತ್ತೆ. ಹಾಗಾದರೆ ನಾನು ಮೊದಲಿಗೆ ತೊಗೊಂಡಿರ್ತಕ್ಕಂಥ ಕಲ್ಲು ಬಿಳಿಯ ಕಲ್ಲು. ಹಾಗಾಗಿ ನಿಮ್ಮನ್ನು ಮದುವೆ ಮಾಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ, ಸಾಲನೂ ತೀರಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವರು ಮನೆಗೆ ತೆರಳುತ್ತಾರೆ. ಇದೇ ರೀತಿಯಲ್ಲಿ ಜೀವನದಲ್ಲಿ ನಿಮಗೂ ಕೂಡ ಯಾವುದಾದ್ರೂ ಸಂದರ್ಭದಲ್ಲಿ ನನಗೆ ಯಾವುದೇ ಅವಕಾಶಗಳು ಇಲ್ಲ ಅಂತ ಹೇಳಿ, ಉಪಾಯಗಳು ಸಿಗ್ತಾ ಇಲ್ಲ ಅಂತ ಹೇಳಿ ನೀವು ಅಂದ್ಕೊಂಡಿದ್ರೆ ಅದರಿಂದ ಆಚೆ ಬರಲಿಕ್ಕೆ ಯಾವುದಾದ್ರೂ ಒಂದು ಅವಕಾಶ ನಿಮಗೆ ಇದ್ದೇ ಇರುತ್ತೆ. ಯೋಚನೆ ಮಾಡಿ. ಧನ್ಯವಾದ.